ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇದು ನಾವು ಗೋಕರ್ಣ ಟ್ರಿಪ್ ಅಂತ ಹೇಳಿದ್ನಲ್ಲ, ಅದು ಪಾರ್ಟ್ 2. ಸೆಕೆಂಡ್ ಡೇ ನಮ್ಮದು ಆ್ಯನಿವರ್ಸರಿ ಇತ್ತು. ಅದಕ್ಕೆ ಅಂತ ನಾವು ಬೇಗ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಗೋಕರ್ಣ ಟೆಂಪಲ್ಗೆ ಅಂತ ಹೋದ್ವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಮತ್ತೆ ಬಂದು ರೂಮ್ಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಯಾಣಾಗೆ ಅಂತ ಹೊರಟ್ವಿ. ಯಾಣಾಗೆ ಹೋಗೋಣ ಅಂದ್ಬಿಟ್ಟು ಹೋದಾಗ ಅಲ್ಲಿ ನಾವು ಫಸ್ಟ್ ಹೋದಾಗ ಜನ ಎಲ್ಲ ಅಂದ್ಕೊಂಡ್ವಿ. ಆಮೇಲೆ ತುಂಬ ಜನ ಇದ್ದರು. ಅಲ್ಲಿ ಒಳಗಡೆ ಎಂಟ್ರಿ 40 ರೂಪೀಸ್ ಟಿಕೆಟ್ ಇತ್ತು. ಟಿಕೆಟ್ ತೊಗೊಂಡು ಹೋದ್ವಿ. ಸ್ವಲ್ಪ ದೂರ ನಡಿಬೇಕು. ಹೋಗ್ಬೇಕಾದ್ರೆ ಅಷ್ಟೇನು ಗೊತ್ತಾಗಲ್ಲ, ಡೌನ್ ಇತ್ತು. ಬರಬೇಕಾದ್ರೆ ಸ್ವಲ್ಪ ಅಪ್ಪಿರೋದ್ರಿಂದ ಸ್ವಲ್ಪ ಟಯರ್ಡ್ ಅನ್ನಿಸ್ತು. ಚೆನ್ನಾಗಿದೆ ಯಾಣ. ನಾವು ಫಸ್ಟ್ ಟೈಮ್ ನೋಡಿದ್ದು. ಮುಂಚೆ ಹೋಗಿದ್ವಿ ಈ ಪ್ಲೇಸ್ಗೆಲ್ಲ, ಆದರೆ ಯಾಣಾಗೆ ಬಂದಿರಲಿಲ್ಲ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ನೋಡೋಕ್ಕೆ. ಸೀನರಿ ಅಂತೂ ತುಂಬ ಚೆನ್ನಾಗಿತ್ತು. ಒಳಗಡೆ ಸ್ವಲ್ಪ ಸ್ಮೆಲ್ಲು. ಕೆಳಗಡೆ ದೇವಸ್ಥಾನ ಇದೆ, 2 ದೇವಸ್ಥಾನ ಇದೆ. ಅದು ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ಮೇಲೆ ಬಂದ್ವಿ. ಅಲ್ಲಿ ಸ್ಟೆಪ್ಸ್ ಇದೆ, ಅಲ್ಲಿಗೆ ಹೋಗ್ಬೇಕಂದ್ರೆ 10 ರೂಪೀಸ್ ಟಿಕೆಟ್ ತೊಗೊಂಡು ಹೋಗಬೇಕು. ಇದು ನೋಡಿ, ಒಳಗಡೆ ಎಲ್ಲ ಗಾಳಿ ಬೆಳಕು ಏನೂ ಬರಲ್ಲಲ್ಲ, ಆ ಥರ ಸ್ವಲ್ಪ ಮಣ್ಣು ಸ್ಮೆಲ್ ಇದೆ. ತುಂಬ ಹೊತ್ತು ನಿಲ್ಲೋದಕ್ಕಾಗಲ್ಲ. ಮತ್ತು ಮೇಂಟೆನೆನ್ಸ್ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿಲ್ಲ. ಕೆಳಗಡೆ ದೇವಸ್ಥಾನ ಚೆನ್ನಾಗಿದೆ. ಅದು ಒಂದು ಶಿವನ ದೇವಸ್ಥಾನ ಇದೆ, ಒಂದು ಅಮ್ಮನವ್ರ ದೇವಸ್ಥಾನ. ಅಲ್ಲಿ ಯಾರೋ ಒಂದು ಪೂಜೆ ಮಾಡಿಸ್ತಾಯಿದ್ರು, ಚೆನ್ನಾಗಿತ್ತು. ಎಷ್ಟೇ ಸೀನರಿ ನೋಡಿ ಎಷ್ಟು ಚೆನ್ನಾಗಿದ್ರೂ ಇಲ್ಲಿ ಸಮುದ್ರ ಇರೋದ್ರಿಂದ ನಿಮಗೆ ಸೆಕೆ ಜಾಸ್ತಿನೇ. ಅದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ರಿಟರ್ನ್ ಬಂದ್ವಿ. ಬರ್ತಾ ಆಂದವೇ ವಿಭೂತಿ ಫಾಲ್ಸ್ ಅಂತ ಒಂದಿತ್ತು, ನೋಡೋಣ ಅಂದ್ಬಿಟ್ಟು ಹೋದ್ವಿ. ತುಂಬ ಜನ ಹೋಗ್ತಾಯಿದ್ರು. ಅದು ಚೆನ್ನಾಗಿದೆ ನೋಡೋದಕ್ಕೆ. ಮೋಸ್ಟ್ಲಿ ಅದು ಜೂನ್ ಜುಲೈಯಲ್ಲಿ ನೀರು ತುಂಬ ಇರುತ್ತೆ ಅನಿಸುತ್ತೆ, ಆವಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ದೂರ ಅದು ನಡಿಬೇಕಾಗಿತ್ತು, ತುಂಬ ದೂರ ನಡೆದ್ವಿ. ಒಂದು ಸ್ವಲ್ಪ ಹೈಟ್ ಇತ್ತು ನಡೆಯೋದಕ್ಕೆ. ನೋಡಿ, ಫಾಲ್ಸ್ ಹಿಂಗೆ ನೀರು ಬರ್ತಾಯಿದೆ. ಆದರೆ ನಾವು ಕೆಳಗಡೆ ಎಲ್ಲ ತುಂಬ ಜನ ಇದ್ದರು, ಸ್ವಿಮ್ ಮಾಡ್ತಿದ್ರು. ಅದನ್ನೆಲ್ಲ ನಾನೇನು ತೆಗ್ದಿಲ್ಲ, ನೀರು ಕಡಿಮೆನೇ ಇತ್ತು. ಆನ್ ದ ವೇ ಬರ್ತಾ ಅಲ್ಲೇ ಮ್ಯಾಗಿ ತಿಂದ್ವಿ. ಲೇಟಾಗಿತ್ತಲ್ಲ, ಇನ್ನು ಲಂಚ್ ಟೈಮ್ ಮುಗ್ದೋಗ್ಬಿಡುತ್ತೆ ಅಂತ. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡಾದ್ಮೇಲೆ 1 ಅವರ್ ಹೊರಟ್ವಿ. 1 ಅವರಲ್ಲಿ ನೇತ್ರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ಗೆ ಅಂತ. ತುಂಬ ಚೆನ್ನಾಗಿದೆ. ಇದು ಕೇರಳ ಸೈಡ್ ಹೆಂಗಿರುತ್ತೆ ವ್ಯೂಸ್ ಆ ಥರ. ಅದೂ ಅಷ್ಟೇ. ನೀವು ಫ್ಯಾಮಿಲಿ ಅಂದರೆ ಇವಾಗ 2000 1500 ಅಂತ ಇರುತ್ತೆ. ಇಷ್ಟು ರೌಂಡ್ ಇರುತ್ತೆ. ನಿಮಗೆ 2 ರೌಂಡ್ಸ್ ಅಂದರೆ 1000, 3 ಅಂದರೆ 1500 ಆ ಥರ ಎಲ್ಲ. ನೋಡಿ, ಇಲ್ಲಿ ಸ್ವಲ್ಪ ದೂರ ಕರ್ಕೊಂಬಂದಮೇಲೆ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಅಂಗಡಿ ಇಟ್ಟಿರ್ತಾರೆ. ಜ್ಯೂಸ್ ಎಲ್ಲ ಮಾಡ್ತಾರೆ, ಜ್ಯೂಸು, ಮಜ್ಜಿಗೆ, ಫ್ರೂಟ್ಸು. ನಾವು ಅಲ್ಲೇ ಮಧ್ಯೆ ನಿಲ್ಸ್ಕೊಂಡು ತೊಗೊಂಡು ತಿನ್ಬೋದು. ತುಂಬ ಸಖತ್ತಾಗಿದೆ ಮಾತ್ರ. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ನಮ್ಗೆ ಅಷ್ಟೇನು ಬಿಸಿಲು ಎಫೆಕ್ಟ್ ಆಗಲಿಲ್ಲ. ಇಲ್ಲಾಂದರೆ ಬಿಸಿಲಲ್ಲಿ ಕೂರೋಕ್ಕಾಗ್ತಿರ್ಲಿಲ್ಲ. 1.5 ಅವರ್ ಆಗುತ್ತೆ ಇದು ಫುಲ್ ಎಲ್ಲ ರೌಂಡ್ ಹೊಡಿಯೋದಕ್ಕೆ. ಚೆನ್ನಾಗಿದೆ. ಒಂದು ಪ್ಲೇಸು ಅದ್ಯಾವುದೋ ತಾವರೆ ಹೂವದು ಕರ್ಕೊಂಡು ಹೋಗ್ತಾರೆ, ಲೋಟಸ್ಸು. ಬೆಳಗ್ಗೆ ಟೈಮ್ ಆದರೆ ಲೋಟಸ್ ಇರುತ್ತಂತೆ, ಇಷ್ಟೊತ್ತಿನಲ್ಲೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಎಲ್ಲ ಬೋಟಿಂಗ್ ಮಾಡಿ ಅಂತ ಹೇಳಿದ್ರು. ಇನ್ನೊಂದು ಬನಾನಾ ಟ್ರೀದೇನೋ ಒಂದು ಆರ್ಚ್ ಥರ ಇರುತ್ತೆ, ಅದು ಸಖತ್ತಾಗಿತ್ತು. ವ್ಯೂ ತುಂಬ ಚೆನ್ನಾಗಿದೆ. ಈ 1 ಅವರಾಗೆ ಹೋದರೆ ನೀವು ಯಾರಾದರೂ ಒಂದು ಸಲ ಹೋಗಿ ನೋಡೋದಕ್ಕೂ ಚೆನ್ನಾಗಿದೆ, ಖುಷಿಯಾಯಿತು. ತುಂಬ ಲಾಂಗ್ ಟ್ರಾವೆಲ್ ಅಂದರೆ ಬೋಟಲ್ಲಿ ಹೋಗಿರಲಿಲ್ಲ. ಅಂದರೆ ಒಂದು 10-15 ಜನ ಆದರೆ 200 ಆ ಥರ ಆಗುತ್ತೆ. ಇವಾಗ 4 ಜನ ಈ ಥರ ಒಂದೇ ಫ್ಯಾಮಿಲಿ ಅಂದರೆ 1500. ಅದಾದಮೇಲೆ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಇದು ಬ್ರಿಡ್ಜ್ ಅಂತಿದೆ, ಮ್ಯಾಂಗ್ರೋದು. ಅದು ಚೆನ್ನಾಗಿದೆ. ಇದು ಅಲ್ಲಿಂದ ಒಂದು 10 ಮಿನಿಟ್ಸು ಇಲ್ಲ, ಆಲ್ರೆಡಿ ಟೈಮ್ ಆಗಿತ್ತು. ನಾವು ಇದು ಕ್ಲೋಸ್ ಆಗಿಬಿಡುತ್ತೋ ಏನೋ ಅಂದ್ಕೊಂಡೆ ಬಂದ್ವಿ. ಇದು ಏನಂದರೆ ವುಡ್ಡಿನಲ್ಲೇ ಬ್ರಿಡ್ಜ್ ಥರ ಮಾಡಿದ್ದಾರೆ. ಇದು ಸ್ವಲ್ಪ ಸ್ಮೆಲ್ಲೇ, ನೀರು ನಿಂತ್ಬಿಟ್ಟಿರುತ್ತಲ್ಲ. ಮೋಸ್ಟ್ಲಿ ಬಿಸಿಲಿದ್ದಾಗ ಏನು ಸ್ಮೆಲ್ ಬರಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಇದು ತುಂಬ ದೂರ ನಡ್ಕೊಂಡು ಹೋಗಬೇಕು. ಅಂದರೆ ಚೆನ್ನಾಗಿದೆ. ತುಂಬ ನೀರಿದ್ದಾಗ ಹೋದರೆ ಮೇಲ್ವರೆಗೂ ನೀರಿರುತ್ತೆ. ಇವಾಗ ನೋಡಿ, ನೀರು ಕಡಿಮೆ ಇದ್ದಿದ್ದರಿಂದ ನಮ್ಗೆ ಸ್ವಲ್ಪ ಸ್ಮೆಲ್ಲು, ನಡೆಯೋಕ್ಕೆ ಸ್ವಲ್ಪ ಅಂದರೆ ಅದು ಭಯ ಅನಿಸುತ್ತೆ ಕೆಲವ್ರಿಗೆ. ನನಗಂತೂ ಭಯ ಆಗ್ತಾಯಿತ್ತು, ಮೂವ್ ಆದಂಗೆ ವುಡ್ ಎಲ್ಲಿ ಕಟ್ಟಾಗಿ ಬಿದ್ದೋಗ್ಬಿಡುತ್ತಂತ. ಇದು ಅಷ್ಟೇ, ಇದಕ್ಕೂ ಮಿಸ್ ಮಾಡ್ದೇ ಹೋಗಿ ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸುತ್ತ ಮರ ಗಿಡಗಳಿದೆ, ಮಧ್ಯದಲ್ಲಿ ಸುತ್ತ ಇದನ್ನು ಮಾಡಿದ್ದಾರೆ. ಮಧ್ಯದಲ್ಲಿ ಅಲ್ಲಲ್ಲೇ ಗಿಡಗಳು ಈ ಥರ ಇದೆ. ಬ್ರಿಡ್ಜ್ ಥರ ಇದು, ವುಡ್ಡದು.
ನೋಡಿ ಇದು ನೀರು, ಇಲ್ಲೂ ಬೋಟಿಂಗ್ ಇದೆ. ಆಲ್ಮೋಸ್ಟ್ ಇಲ್ಲೆಲ್ಲ ಬೋಟಿಂಗೇ ಇರೋದು ಜಾಸ್ತಿ. ತುಂಬ ನೀರಿರೋದ್ರಿಂದ ಬೋಟಿಂಗ್ ಮಾಡ್ತಾರೆ. ಕೆಲವು ಕಡೆ ದೊಡ್ಡದು ಹೋಗ್ಬೋದು. ಅದಾದಮೇಲೆ ಅಲ್ಲೇ ಹತ್ರ ಇಕೋ ಬೀಚ್ ಅಂತ ಇತ್ತು, ಅಲ್ಲಿಗೆ ಬಂದ್ವಿ. ಇವರಿಬ್ಬರು ನೋಡಿ ಅಲ್ಲಿ ಆಟ ಆಡ್ತಾಯಿದ್ರು. ಜನ ಏನು ಅಷ್ಟು ಇರಲಿಲ್ಲ. ಸನ್ಸೆಟ್ ಆಗೋದು ನೋಡೋಣ ಅಂತ ಬಂದ್ವಿ. ಆದರೆ ಲೇಟಾಗಿತ್ತು. ಪಾರ್ಕಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು, ಅದರಿಂದ ಆಗಲಿಲ್ಲ. ಆಮೇಲೆ ಸ್ವಲ್ಪ ತಲೆ ಕೂತಿದ್ದು, ಸ್ವಲ್ಪ ಇವರು ಆಟ ಆಡಿದ್ರು. ಜನನೂ ಇದ್ದರು, ತುಂಬ ಜನ ಏನಿರಲಿಲ್ಲ, ಸ್ವಲ್ಪ ಜನ ಇದ್ರು ಅಷ್ಟೇ. ಅದು ಟೈಮಿಂಗ್ಸ್ ಎಲ್ಲ 6:30 ಲಾಸ್ಟ್ ಇತ್ತು. ಅದಕ್ಕೆ ನಾವು ಅಲ್ಲಿ ಬೇಗ ಬಂದ್ವಿ. ಅಲ್ಲೆಲ್ಲ ಅಷ್ಟು ಕ್ಲೀನೂ ಇರಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ರೂಮಿಗೆ ಬಂದಾಗಲೇ 8 ಆಗಿಬಿಟ್ಟಿತ್ತು. ನಾವು ಗೋಕರ್ಣದಲ್ಲೆಲ್ಲ ರೂಮ್ ಮಾಡಿದ್ದು. ಬಂದು ನಾವು ಡೈರೆಕ್ಟಾಗಿ ಏನು ಫ್ರೆಶ್ ಅಪ್ಪೇ ಆಗಲಿಲ್ಲ. ಬಂದು ನೈಟು ಡಿನ್ನರ್ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದಿದ್ದು ಟಯರ್ಡ್ ಆಯಿತು ಅಂತೇಳಿ ಹೋಗಿ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಹೋಗಬೇಕಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.